ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ಅಮೇರಿಕಾದ ಫ್ಲೋರಿಡಾದ ಮಿಯಾಮಿಯ ಕೆಂಡ್ರಿಕ್ ಸ್ಟೀವನ್ಸನ್ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ: ಇಂದು ನನ್ನ ಜೀವನವನ್ನು ಶಾಶ್ವತವಾಗಿ ಬದಲಿಸಿದ ಕಥೆಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. 5 ಜೂನ್ 2016 ಮುಂಜಾನೆ ಸ್ನೇಹಿತರನ್ನು ಬಿಟ್ಟು ಹೊರಟು ತುಂಬ ಸಂಚಾರವಿದ್ದ ಹೆದ್ದಾರಿಗೆ ಸೇರಿಕೊಂಡ ತಕ್ಷಣವೇ ಅಚಾನಕವಾಗಿ ಎಲ್ಲಿಂದಲೋ ಬಂದ ಒಂದು ಕಾರು ನನ್ನ ಕಾರಿನ ಹಿಂಭಾಗಕ್ಕೆ ಭಾರಿಯಾಗಿ ಡಿಕ್ಕಿ ಹೊಡೆದು ನನ್ನನ್ನು ಕಾಂಕ್ರೀಟ್ ವಿಭಜಕದ ಕಡೆಗೆ ಎಸೆದಿತ್ತು. ಕಣ್ಣು ಕತ್ತಲಾದಂತಾಯಿತು. ಕಾರಿಗೆ ಬೆಂಕಿ ಹೊತ್ತಿಕೊಂಡಿದೆ ಎಂದು ನಾನು ಭಾವಿಸಿದೆ. ಆದರೆ ಅದು ಏರ್ ಬ್ಯಾಗ್ನಿಂದ ಬಂದ ಶಾಖ ಮತ್ತು ಹೊಗೆಯದಾಗಿತ್ತು. ನನ್ನ ಬಲಗೈ ಮುರಿದು ಹೋಯಿತು. ಆದರೂ ನಾನು ಪ್ರಯಾಣಿಕರ ಆಸನದ ಕಡೆಗೆ ಜಾರಿಕೊಂಡು ದಿಗ್ಭ್ರಾಂತನಾಗಿ ಸಹಾಯಕ್ಕಾಗಿ ಕೂಗತೊಡಗಿದೆ. ಯುವ ಚಾಲಕನೊಬ್ಬನು ನನ್ನ ಮುಖದ ಮೇಲೆ ರಕ್ತ ಮತ್ತು ಆಳವಾದ ಗಾಯಗಳನ್ನು ನೋಡಿ ಆಘಾತಕ್ಕೊಳಗಾದ ಸ್ಥಿತಿಯಲ್ಲಿ ನನ್ನ ಬಳಿಗೆ ಓಡಿ ಬಂದನು. ಕೆಲವೇ ಕ್ಷಣಗಳಲ್ಲಿ ಮಿಂಚುವ ದೀಪಗಳು, ಆಂಬ್ಯುಲೆನ್ಸ್ ಪ್ರಯಾಣದ ನಂತರ ಮತ್ತು ತುರ್ತು ಚಿಕಿತ್ಸಾ ಕೊಠಡಿಯ ಪ್ರಖರ ಬೆಳಕು ಕಾಣಿಸಿಕೊಂಡವು. ವೈದ್ಯರು ನನ್ನ ಹಣೆ ಛಿದ್ರಗೊಂಡಿರುವುದನ್ನು ಕಂಡುಕೊಂಡರು. ಎರಡೂ ಕಣ್ಣುಗಳ ಕೆಳಗಿನ ಎಲುಬುಗಳು ಮುರಿದು ಹೋಗಿದ್ದವು ಮತ್ತು ನರಗಳು ತುಂಬ ಹಾನಿಗೊಳಗಾಗಿದ್ದವು. ಯಂತ್ರವು ನನ್ನ ಪರವಾಗಿ ಉಸಿರಾಡುವಂತೆ ನನ್ನನ್ನು ವೆಂಟಿಲೇಟರ್ಗೆ ಸಂಪರ್ಕಿಸಿದರು. ನನ್ನ ಗಂಟಲಿನಲ್ಲಿ ಒಂದು ಟ್ರ್ಯಾಕ್ ಟ್ಯೂಬ್ ಇಡಲಾಯಿತು ಮತ್ತು ಆಹಾರಕ್ಕಾಗಿ ಒಂದು ಫೀಡಿಂಗ್ ಟ್ಯೂಬ್ ನನ್ನ ಹೊಟ್ಟೆಗೆ ತೂರಿಸಲಾಯಿತು. ನನಗೆ ಮಾತನಾಡಲು, ತಿನ್ನಲು ಮತ್ತು ನೋಡಲು ಸಹ ಸಾಧ್ಯವಾಗಲಿಲ್ಲ. ಮುಖದ ಪುನರ್ನಿರ್ಮಾಣ ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರು ನನ್ನ ಕಣ್ಣುರೆಪ್ಪೆಗಳನ್ನು 7 ದಿನಗಳವರೆಗೆ ಹೊಲಿಗೆ ಹಾಕಿ ಎಲ್ಲವೂ ಗುಣವಾಗುವಂತೆ ಮಾಡಿದರು. ನಾನು ಸಂಪೂರ್ಣ ಕತ್ತಲೆಯಲ್ಲಿ ಮಲಗಿದ್ದೆ. ಆ ಸಮಯದಲ್ಲಿ ನನಗೆ ಅತೀಂದ್ರಿಯ ಅನುಭವಗಳು ಬರಲು ಪ್ರಾರಂಭಿಸಿದವು. ನಾನು ದೇಹದಿಂದ ಹೊರಗೆ ಹೋಗಿ ದೂರದ ಗ್ರಹಗಳ ಮೇಲೆ ನಡೆಯುತ್ತಿರುವಂತೆ ಅನುಭವವಾಯಿತು. ಅನೇಕ ಜನ್ಮಗಳಿಂದಲೇ ಪರಿಚಿತರಂತಿರುವ ಅನೇಕ ಜನರನ್ನು ಭೇಟಿಯಾದಂತೆ ಭಾಸವಾಯಿತು. ಮಹಾಕರುಣಾಮಯಿ ಪರಂಜ್ಯೋತಿ ಪ್ರತ್ಯಕ್ಷವಾಯಿತು ಮತ್ತು ಅಪಾರ ಸಂತೋಷ, ಪ್ರೀತಿ ಮತ್ತು ಸ್ವಾತಂತ್ರ್ಯದ ಅನುಭವದಿಂದ ನನ್ನನ್ನು ಆವರಿಸಿತು. ನಾನು ಕೆಂಪು ಗುಲಾಬಿಗಳನ್ನು ಅದರ ಕಾಂತಿಯೊಳಗೆ ಎಸೆಯತೊಡಗಿದೆ. ನಾನು ಆಫ್ರಿಕಾ ಪೂರ್ವಜರ ನಡುವೆ ನಿಂತಿದ್ದೆ. ಅವರ ಶಕ್ತಿಶಾಲಿ ಡೊಳ್ಳುಗಳ ಧ್ವನಿ ನನ್ನ ಚೈತನ್ಯದೊಳಗೆ ಆಳವಾಗಿ ಪ್ರತಿಧ್ವನಿಸತೊಡಗಿತು. ನಾನು ಏಕಂನ ಹೊರಭಾಗದಲ್ಲಿ ಇದ್ದಂತೆ ಅನುಭವವಾಯಿತು. ಆದರೆ ಅಲ್ಲಿ ಅಮೃತಶಿಲಾ ಕಟ್ಟಡವನ್ನು ನೋಡುವ ಬದಲು ಅದರ ಶಕ್ತಿಯ ರಚನೆಯನ್ನು ಕಂಡೆ. ಅದು ಬಣ್ಣ ಬಣ್ಣದ ಸ್ಪಂದಿಸುವ ಜಾಲ ರೇಖೆಗಳಂತೆ ಕಾಣಿಸಿತು. ನಂತರ ರಕ್ತ ವರ್ಗಾವಣೆಯನ್ನು ಸ್ವೀಕರಿಸುತ್ತಿದ್ದಾಗ ನನ್ನ ಚೈತನ್ಯವು ನನ್ನ ಒಳಗಣ್ಣಿನ ಮುಂದೆ ತೆರೆದುಕೊಳ್ಳುವ ಇಟಲಿಯ ಬೀದಿಗಳ ಸ್ಪಷ್ಟ ಚಿತ್ರಗಳತ್ತ ಹರಿಯಿತು. ನಾನು ಎಂದಿಗೂ ನೇರವಾಗಿ ನೋಡದ ದೃಶ್ಯಗಳು. ನನ್ನ ಅಂತಃಪ್ರಜ್ಞೆಯು ಉತ್ತುಂಗಕ್ಕೇರಿತು ಮತ್ತು ನಾನು ಸ್ವೀಕರಿಸುತ್ತಿದ್ದ ರಕ್ತವು ಒಬ್ಬ ಇಟಲಿಯವನದ್ದು ಎಂದು ತಿಳಿದು ಏಕತ್ವದ ಆಳವಾದ ಅನುಭವವನ್ನು ನೀಡಿತು. ನಾನು ದೈಹಿಕವಾಗಿ ಅಶಕ್ತನಾಗಿದ್ದರೂ ಒಳಗೆ ಒಂದು ಬೆಳವಣಿಗೆ ನಡೆಯುತ್ತಿದೆ ಎಂಬ ಅನುಭವವಿತ್ತು. ನಾನು ಒಂಟಿಯಾಗಿಲ್ಲ ಮತ್ತು ದೈವಿಕವಾಗಿ ಕಾಪಾಡಲ್ಪಡುತ್ತಿದ್ದೇನೆ ಎಂಬ ಅರಿವು ಕಾಣಿಸಿಕೊಂಡಿತು. ಹಾಸಿಗೆಗೆ ಸೀಮಿತವಾಗಿದ್ದ 5 ವಾರಗಳ ನಂತರ ದೈಹಿಕ ಚಿಕಿತ್ಸಾ ತಂಡದ ಸಹಾಯದಿಂದ ನಿಲ್ಲುವುದನ್ನು, ನಡೆಯುವುದನ್ನು ಮತ್ತೆ ಕಲಿಯಬೇಕಾಯಿತು. ಸಂಪೂರ್ಣ 1 ವಾರದವರೆಗೂ ನನ್ನ ಕಣ್ಣುರೆಪ್ಪೆಗಳು ಹೊಲೆದು ಮುಚ್ಚಲ್ಪಟ್ಟಿದ್ದರಿಂದ ನಾನು ಸಂಪೂರ್ಣ ಕತ್ತಲೆಯಲ್ಲಿ ಇದ್ದೆ. ಆದರೂ ಮಹಾಕರುಣಾಮಯಿ ಪರಂಜ್ಯೋತಿಯ ಕೃಪೆಯಿಂದ ವೈದ್ಯರು, ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕಾಗದದಲ್ಲಿ ಬರೆಯುವ ಮೂಲಕ ಸಂಪೂರ್ಣವಾಗಿ ಸಂವಹನ ಮಾಡುತ್ತಿದ್ದೆ. ಏಕೆಂದರೆ ಟ್ರ್ಯಾಕ್ ಟ್ಯೂಬ್ನ ಕಾರಣದಿಂದ ನನಗೆ ಧ್ವನಿ ಇರಲಿಲ್ಲ. ಮನೆಗೆ ಮರಳಿದ ನಂತರ ಗುಣವಾಗುವ ಪ್ರಕ್ರಿಯೆ ನಿರಂತರವಾಗಿ ಮತ್ತು ಸ್ಪಷ್ಟವಾಗಿ ನಡೆಯುತ್ತಿರುವಂತೆ ಅನುಭವವಾಯಿತು. ನನ್ನ ತಲೆಯ ಮೇಲೆ ಕಿವಿಯಿಂದ ಕಿವಿವರೆಗೆ ಇರುವ ಗಾಯದ ಗುರುತುಗಳಿಂದ ನಾನು ಕೇಳಿದ್ದ ದೈವಿಕ ಶಸ್ತ್ರಚಿಕಿತ್ಸೆಗಳಾಗಿರುವಂತೆ ಅನುಭವಿಸುತ್ತಿದ್ದೆ. ಸೌಮ್ಯ ಸ್ಪಂದನೆಗಳು, ಕ್ಷಣಿಕ ನೋವಿನ ಕಿರಣಗಳು ಮತ್ತು ನನ್ನ ಹಣೆಯ ಮೇಲೆ ಹರಿದಾಡುತ್ತಿರುವ ಸಮಾಧಾನದ ಅಲೆಗಳು. ಅಲ್ಲಿ ಶಸ್ತ್ರಚಿಕಿತ್ಸಕರು ಮೂಗನ್ನು ಪುನರ್ನಿರ್ಮಿಸಲು ಎಲುಬನ್ನು ಎತ್ತಿ 2 ಕಣ್ಣುಗಳ ಕೆಳಗೆ ಜಾಲರಿಯನ್ನು ಅಳವಡಿಸುತ್ತಿದ್ದರು. ತಿಂಗಳುಗಳೊಳಗೆ ನನ್ನ ಮುಖವು ನಿಜವಾಗಿಯೂ ತನ್ನ ರೂಪವನ್ನು ಮರುರೂಪಿಸಿಕೊಂಡಿತು. ಕಠಿಣ ಅಂಚುಗಳು ಮೃದುವಾದವು ಮತ್ತು ವೈದ್ಯರು ನಿರೀಕ್ಷಿಸಿದ್ದ ಸೌಂದರ್ಯ ಸಂಬಂಧಿತ ಕಾಸ್ಮೆಟಿಕ್ ಫಾಲೋ ಅಪ್ ಶಸ್ತ್ರಚಿಕಿತ್ಸೆಗಳ ಅಗತ್ಯವೇ ಇರಲಿಲ್ಲ. ವಿಶ್ರಾಂತಿಯನ್ನು ಪಡೆಯುವಾಗ, ಸ್ನೇಹಿತರೊಂದಿಗೆ ಮಾತನಾಡುವಾಗ ಅಥವಾ ವಾಹನ ಚಲಾಯಿಸುವಾಗಲೂ ಈ ಶಕ್ತಿಯುತ ಕಾರ್ಯವಿಧಾನಗಳು ಯಾವಾಗ ಬೇಕಾದರೂ ಆರಂಭವಾಗುತ್ತವೆ.
ಮಹಾಕರುಣಾಮಯಿ ಪರಂಜ್ಯೋತಿ ಮತ್ತು ಶ್ರೀ ಅಮ್ಮ ಭಗವಾನರು ಇನ್ನೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ವಿಶ್ವಾಸದಿಂದ ಅವು ನಡೆಯುವಾಗ ನಾನು ಆಳವಾದ ಮೌನಕ್ಕೆ ಜಾರುತ್ತೇನೆ. ನಾನು 2009ರಿಂದ ಈ ಏಕತ್ವ ಬೆಳವಣಿಗೆಯ ಭಾಗವಾಗಿದ್ದೇನೆ. ಒಂದು ಅಧಿವೇಶನದಲ್ಲಿ ಅಡಗಿರುವ ಅಚೇತನ ಪ್ರೋಗ್ರಾಂಗಳು ಗುಣಮುಖತೆಯನ್ನು ಹೇಗೆ ತಡೆಹಿಡಿಯುತ್ತವೆ ಎಂದು ವಿವರಿಸಲಾಗಿತ್ತು. ನಾನು ಸೂಚನೆಯನ್ನು ಅನುಸರಿಸಿದೆ ಮತ್ತು ಮಹಾಕರುಣಾಮಯಿ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ. ತಕ್ಷಣವೇ ಅಡುಗೆ ಮನೆಯ ಕಡೆಗೆ ನಡೆಯುತ್ತಿದ್ದಾಗ ಶಕ್ತಿಯ ಒಂದು ಅಲೆ ನನ್ನನ್ನು ಆವರಿಸಿತು. ನನ್ನ ಮುಸುಕಾದ ದೃಷ್ಟಿ ಕ್ಷಣದಲ್ಲಿ ಸ್ಫಟಿಕದಂತೆ ಸ್ಪಷ್ಟವಾಯಿತು. ಹೊರಗಡೆ ಒಮ್ಮೆಲೆ ಒಂದು ಮಿನುಗುವ ಸರೋವರ, ಸೂರ್ಯನ ಬೆಳಕಿನಲ್ಲಿ ನೃತ್ಯಿಸುವ ಅಲೆಗಳು, ತೂಗಾಡುವ ಮರಗಳು, ಹಾರುವ ಹಕ್ಕಿಗಳು ಮತ್ತು ತೇಲುತ್ತಿರುವ ಮೋಡಗಳು ಕಾಣಿಸಿಕೊಂಡವು. ಕನ್ನಡಿಯಲ್ಲಿ ನೋಡಿದಾಗ ಹಿಂದೆ ಸರಿಯಾಗಿರದಿದ್ದ ನನ್ನ ಕಣ್ಣುಗಳು ಈಗ ಸಂಪೂರ್ಣವಾಗಿ ಸರಿಯಾದ ಸ್ಥಾನದಲ್ಲಿದ್ದವು. ಮಹಾಕರುಣಾಮಯಿ ಬೆಳಕು ಆ ಪ್ರಾರ್ಥನೆಗೆ ಉತ್ತರ ನೀಡಿದೆ ಎಂದು ನನಗೆ ತಿಳಿಯಿತು. ಕೆಲವು ತಿಂಗಳುಗಳ ನಂತರ ನಾನು ಭಾರತಕ್ಕೆ ಪ್ರಯಾಣ ಬೆಳೆಸಿದೆ. ಅಂತಹ ದೊಡ್ಡ ಅಪಘಾತ ಮತ್ತು ತೀವ್ರವಾದ ಶಸ್ತ್ರಚಿಕಿತ್ಸೆಗಳನ್ನು ಅನುಭವಿಸಿದ ನಂತರವೂ ಪ್ರಯಾಣಿಸಲು ಸಜ್ಜಾಗಿರುವುದನ್ನು ನೋಡಿ ನಾನು ಹುಚ್ಚನಾಗಿದ್ದೇನೆ ಎಂದು ನನ್ನ ಕುಟುಂಬ ಭಾವಿಸಿತ್ತು. ಆದರೆ ನಾನು ಅಲ್ಲಿಗೆ ಹಿಂತಿರುಗಬೇಕೆಂದು ನನಗೆ ತಿಳಿದಿತ್ತು. ಅದು ನನ್ನ ಮನೆ. ದೇವಾಲಯದ ಮೇಲ್ಮಹಡಿಯಲ್ಲಿ ಬಿಳಿ ಬಂಗಾರದ ಪ್ರಕಾಶಮಯವಾದ ಗೋಲ್ಡನ್ ಆರ್ಬ್ ಸುತ್ತುವರಿದಿರುವ ಶ್ರೀಮೂರ್ತಿಯನ್ನು ಕಂಡೆ. ಅದು ನಾನು ಹಿಂದಿನ ದರ್ಶನದಲ್ಲಿ ಕಂಡಿದ್ದ ಅದೇ ಬೆಳಕಾಗಿತ್ತು. ಅದನ್ನು ಮೊದಲ ಬಾರಿಗೆ ಕಂಡಾಗ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಮತ್ತು ನನ್ನ ಹೃದಯವು ಆ ಸಂಪರ್ಕದಿಂದ ತುಂಬಿ ಹರಿಯಿತು. ನನ್ನ ಅತ್ಯಂತ ಕತ್ತಲೆ ಕ್ಷಣಗಳಲ್ಲಿ ನನ್ನನ್ನು ಧೈರ್ಯಗೊಳಿಸಿದ್ದ ಅದೇ ಬೆಳಕಿನ ಎದುರು ನಾನು ನಿಂತಿದ್ದೆ. ದೈಹಿಕ ಚಿಕಿತ್ಸೆಗೆ ಮೀಸಲಾಗಿದ್ದ ದಿನಗಳಲ್ಲಿ ದೇಹದ ಮೇಲೆ ಹಾರಾಡುವ ಚಿಟ್ಟೆಗಳಂತೆ ನರ ನೋವು ಉಂಟಾಗುತ್ತಿದ್ದುದರಿಂದ ಅದರಿಂದ ಮುಕ್ತಿಗಾಗಿ ನಾನು ಶ್ರೀ ಅಮ್ಮನನ್ನು ಪ್ರಾರ್ಥಿಸಿದೆ. ಕ್ಯಾಂಪಸ್ 3ರಲ್ಲಿರುವ ನನ್ನ ಕೊಠಡಿಗೆ ಹಿಂತಿರುಗಿದಾಗ ಆ ಹಾರಾಡುವ ನೋವಿನ ಅನುಭವ ಇನ್ನಷ್ಟು ಹೆಚ್ಚಾಯಿತು. ನಾನು ಮಲಗಿದೆ. ಹಲವಾರು ಗಂಟೆಗಳ ಕಾಲ ಪ್ರಜ್ಞೆ ತಪ್ಪಿದೆ ಮತ್ತು ನೋವು ಇಲ್ಲದೆ ಎಚ್ಚರವಾಯಿತು. ಆ ಅನುಭವ ಮತ್ತೆ ಎಂದಿಗೂ ಮರಳಲಿಲ್ಲ. ಇಂದು ನನ್ನ ಆಂತರಿಕ ಪ್ರಪಂಚವು ಸಂಪೂರ್ಣವಾಗಿ ಬದಲಾಗಿದೆ. ಶ್ರೀ ಅಮ್ಮ ಭಗವಾನರ ಉಪದೇಶಗಳು ಮತ್ತು ಏಕತ್ವದ ವರ್ಷಗಳ ಅನುಭವದಿಂದ ನಾನು ದೇವರೊಡನೆ ಆಳವಾದ ಸಂಪರ್ಕ, ಗಾಢ ಮೌನದ ಕ್ಷಣಗಳು ಮತ್ತು ವರ್ಣಿಸಲಾಗದ ಪ್ರಜ್ಞೆಯ ಅನುಭವದೊಂದಿಗೆ ಬದುಕುತ್ತಿದ್ದೇನೆ. ನಾನು ಸ್ಪಷ್ಟವಾದ ಫಲಿತಾಂಶಗಳನ್ನು ಸಹ ಕಂಡಿದ್ದೇನೆ. ಇತ್ತೀಚೆಗೆ ನಾನು ಬಡ್ತಿಗಾಗಿ ಸ್ಪರ್ಧಿಸಿದೆ. ನನ್ನ ನಿರ್ದೇಶಕರು ಮೊದಲು ನನ್ನನ್ನು ಆಯ್ಕೆ ಮಾಡಲಾಗಿಲ್ಲ ಎಂದು ಹೇಳಿದರು. ನಾನು ಹೊಸ ಅವಕಾಶಗಳಿಗಾಗಿ ಸರಳವಾಗಿ ಪ್ರಾರ್ಥಿಸಿದೆ. ನಂತರ ನನ್ನ ನಿರ್ದೇಶಕರು ಮತ್ತೆ ಕರೆ ಮಾಡಿ ಅವರಿಂದ ತಪ್ಪಾಗಿದೆ ಎಂದು ಹೇಳಿ ಆ ಹುದ್ದೆಯನ್ನು ನೀಡಿದರು. ಅದು ಮಹಾಕರುಣಾಮಯಿ ಪರಂಜ್ಯೋತಿ ಶ್ರೀ ಅಮ್ಮ ಭಗವಾನರ ಕೃಪೆ ಎಂದು ನನಗೆ ತಿಳಿದಿತ್ತು. ಈಗ ನಾನು ಶ್ರೀ ಅಮ್ಮ ಭಗವಾನರ ಧ್ಯೇಯವನ್ನು ಮತ್ತು ಅವರು ನಮಗೆ ನೀಡಿರುವ ಮಹಾಕರುಣಾಮಯಿ ಬೆಳಕಿನ ಅಮೂಲ್ಯ ಕಾಣಿಕೆಯನ್ನು ಹೆಚ್ಚು ಸ್ಪಷ್ಟವಾಗಿ ಅರಿತಿದ್ದೇನೆ. ನನ್ನ ಜೀವನಕ್ಕೆ ಪ್ರವೇಶಿಸಿದ ಇಂತಹ ಆಳವಾದ ಗುಣಮುಖತೆ ಮತ್ತು ಪರಿವರ್ತನೆಯನ್ನು ನೀಡಿದ್ದಕ್ಕಾಗಿ ಶ್ರೀ ಅಮ್ಮ ಭಗವಾನರಿಗೆ ನನ್ನ ಹೃದಯಪೂರ್ವಕವಾದ ಮತ್ತು ಆಳವಾದ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಶಾಶ್ವತವಾದುದು ಏನು ಎಂಬುದನ್ನು ಕೊನೆಗೂ ನೋಡುವುದಕ್ಕಾಗಿ ನಾನು ನನ್ನ ದೇಹ, ನನ್ನ ದೃಷ್ಟಿ, ನನ್ನ ಧ್ವನಿ ಎಲ್ಲವನ್ನೂ ಕಳೆದುಕೊಳ್ಳಬೇಕಾಯಿತು.